children. Hi. ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ನಾವು 3 ಜನ ಸಿದ್ದಾಪುರ BGS ಸ್ಕೂಲಿಗೆ ಹೋಗ್ತಾ ಇದ್ದೀವಿ. ಇದೇ ಸಿದ್ದಾಪುರ BGS ಸ್ಕೂಲ್. ನಾವು ಹೋಗೋ ಅಷ್ಟರಲ್ಲಿ ಮಕ್ಕಳೆಲ್ಲ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದಾರೆ. ಇಟ್ಸ್ ಓನ್ಲಿ ಬಿಕಾಸ್ ನೆಕ್ಸ್ಟ್ ಡೇನೇ ಆ್ಯನ್ಯುವಲ್ ಡೇ ಇತ್ತು, ಹಾಗಾಗಿ ನಾವು ಹೋಗೋ ಅಷ್ಟರಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದರು. ಆ್ಯಕ್ಚುಲಿ ಸ್ಟೇಜ್ ಹೊರಗಡೆ ಹಾಕಿಸ್ಬೇಕಿತ್ತು ರಿಹರ್ಸಲ್ಸ್ಗೆ, ಬಟ್ ಈ ಸಲ ಅವ್ರು ಹಾಕ್ಸಿರ್ಲಿಲ್ಲ. ಒಳಗಡೆ ಇದ್ದಿದ್ದ ಸ್ಟೇಜಲ್ಲೇ ರಿಹರ್ಸಲ್ಸ್ ಮಾಡಿಸ್ತಾ ಇದ್ರು. ಬಟ್ ಆ್ಯನ್ಯುವಲ್ ಡೇ ನಡೆಯೋದು ಹೊರಗಡೆನೆ. ಸೊ ಇದೇ ಬಿಲ್ಡಿಂಗ್ ಸ್ಕೂಲು. ಡಿಫ್ರೆಂಟ್ ಆಗಿದೆ, ಬಟ್ ಇಟ್ಸ್ ಗುಡ್. ಮಕ್ಕಳೆಲ್ಲರೂ ಫುಲ್ ಕಂಪ್ಲೀಟ್ ಪ್ರಾಕ್ಟೀಸ್ ಮುಗಿಸಿ ಆ್ಯನ್ಯುವಲ್ ಡೇಗೆ ರೆಡಿ ಇದ್ದಾರೆ. ಇನ್ನೇನಿದ್ರು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದಷ್ಟೇ ಬಾಕಿ ಇರೋದು. ಸೊ ಆಲ್ ಆರ್ ವೇಟಿಂಗ್ ಫಾರ್ ದ ಪರ್ಫಾರ್ಮೆನ್ಸ್. ನೆಕ್ಸ್ಟ್ ಡೇ ಆ್ಯನ್ಯುವಲ್ ಡೇಗೆ ಕಾಸ್ಟ್ಯೂಮ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ನಾವು ಕೂಡ ಮನೆಗೆ ಹೊರಟ್ವಿ. ನಾವು ಹೊರಡುವಷ್ಟರಲ್ಲಿ ಬಿಲ್ಡಿಂಗ್ದು ಲೈಟಿಂಗ್ಸ್ ಎಲ್ಲ ಅರೇಂಜ್ಮೆಂಟ್ಸ್ ಆಗ್ತಾ ಇತ್ತು. ಸೊ ಸ್ಕೂಲಿಂದ ಹೊರಟಿದ್ದೀವಿ. ಮನೆಗೆ ರೀಚ್ ಆದರೆ ನಮ್ಮಮ್ಮ ನಂದು ಆ್ಯನ್ಯುವಲ್ ಡೇಗೆ ಬೇಕಾಗಿರೋ ಡ್ರೆಸ್ನ ಸ್ಟಿಚ್ ಮಾಡ್ತಾಯಿದ್ರು. ನೋಡೋಣ ಇದ್ರದ್ದು ಔಟ್ಲುಕ್ ಹೇಗಿರುತ್ತೆ ನೆಕ್ಸ್ಟ್ ಡೇಗೆ ಅಂತ. ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಆ್ಯನ್ಯುವಲ್ ಡೇ. ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ. ನಮ್ಮ ಅಮ್ಮನೇ ನನಗೆ ಸ್ಟಿಚ್ ಮಾಡಿರೋದು ಡ್ರೆಸ್ನ ಇವತ್ತು. ಯೂಶ್ವಲಿ ಸ್ಯಾರಿ ಹಾಕ್ತಿದ್ದೆ, ಅಲ್ಲಿ ಸಿದ್ದಾಪುರದಲ್ಲಿ ತುಂಬ ಚಳಿ, ಅದಕ್ಕೆ ಬೇಡ ಅಂತ ಕೋಟ್ ಇರೋದು ಏನಾದರೂ ಒಂದು ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಇದನ್ನು ರೆಡಿ ಮಾಡಿಸಿದ್ದೀನಿ. ಸ್ಕೂಲಿಗೆ ರೀಚ್ ಆದ್ವಿ. ಇದೇ ಸ್ಟೇಜ್ ಇವತ್ತಿನ ಪ್ರೋಗ್ರಾಮಿಗೆ. ಬಟ್ ಮಕ್ಕಳು ಈ ಸ್ಟೇಜ್ ಮೇಲೆ ರಿಹರ್ಸಲ್ಸ್ ಮಾಡೇ ಇಲ್ಲ. ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ನೋಡಬೇಕು. ಸೊ ಪ್ರೋಗ್ರಾಮಿಗೆಲ್ಲ ರೆಡಿ ಇದೆ. ಬ್ಯಾಲೆನ್ಸ್ ಇರೋ ಕಾಸ್ಟ್ಯೂಮ್ಸ್ನ ಕೂಡ ಇಲ್ಲಿ ಪ್ರಸನ್ನ ಸರ್ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಮಕ್ಕಳೆಲ್ಲರೂ ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೋಗಿದ್ದಾರೆ, ಹಾಗಾಗಿ ಸ್ವಲ್ಪ ಫ್ರೀ ಆಗಿದ್ದೆ. ಸೊ ಮೇಕಪ್ ಸ್ಟಾರ್ಟ್ ಮಾಡಿದ್ವಿ ಅಂದರೆ ನಾವು ಕಂಪ್ಲೀಟ್ ಬ್ಯುಸಿ ಆಗಿಬಿಡ್ತೀವಿ ಪ್ರೋಗ್ರಾಮ್ ಮುಗಿಯೋವರೆಗೂ. ಸೊ ಕಾಸ್ಟ್ಯೂಮ್ಸ್ನ ನಾವು ವಾಪಸ್ ಕಲೆಕ್ಟ್ ಮಾಡಿಕೊಂಡು ಮನೆಗೆ ರೀಚ್ ಆಗೋವರೆಗೂ ನಮಗೆ ಫ್ರೀ ಅನ್ನೋದೇ ಇರೋದಿಲ್ಲ. ಅಷ್ಟು ಕಂಪ್ಲೀಟ್ ಬ್ಯುಸಿ ಆಗಿಬಿಡ್ತೀವಿ. ಆಲ್ಮೋಸ್ಟ್ ಮಕ್ಕಳಿಗೆ ಮೇಕಪ್ ಆಗಿದೆ. ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಯಿತು. ಮಕ್ಕಳಿಗೆ ಸಹ ಬೇಜಾರಾಗಬಾರ್ದು, ಬೋರ್ ಆಗಬಾರ್ದು ಅಂತೇಳಿ ಸ್ಕೂಲ್ ಒಳಗಡೆ ಒಂದು LED ಹಾಕಿ ಕೂರಿಸಿದ್ದಾರೆ ಮಕ್ಕಳನ್ನು. ಸೈಲೆಂಟಾಗಿದ್ದರು ಮಕ್ಕಳು. ಲೈಟಿಂಗ್ಸ್ ಎಲ್ಲ ಆನ್ ಆದಮೇಲಂತೂ ಬಿಲ್ಡಿಂಗ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ಸ್ಟೇಜ್ ಪ್ರೋಗ್ರಾಮ್ ಕೂಡ ತುಂಬ ಚೆನ್ನಾಗಿ ಬರ್ತಿತ್ತು. ಬಟ್ ನಾನು ಜಾಸ್ತಿ ವಿಡಿಯೋ ಕ್ಲಿಪ್ಸ್ ತೊಗೊಳಕ್ಕಾಗಿಲ್ಲ, ನಾನು ಕೂಡ ಪ್ರೋಗ್ರಾಮ್ನ ನೋಡಿಲ್ಲ. ಆ್ಯಂಡ್ ಸ್ಟೂಡೆಂಟ್ಸ್ ಎಲ್ಲ ರೆಡಿ ಇದ್ದಾರೆ ಪರ್ಫಾರ್ಮ್ ಮಾಡಲಿಕ್ಕೆ. ಪ್ರಾಣ ಕೊಟ್ಟ ಯೋಧರಿಗೆ ಒಂದು ದೇಶಕ್ಕಾಗಿ ಯೋಧರನ್ನು ಹೆತ್ತ ತಂದೆ ತಾಯಿಗೆ ಒಂದು ದೊಡ್ಡ ಸಲಾಂ. ಇದೇ ಪ್ರೋಗ್ರಾಮ್ನ ಲಾಸ್ಟ್ ಪರ್ಫಾರ್ಮೆನ್ಸ್. ಪ್ರೋಗ್ರಾಮ್ ಔಟ್ಪುಟ್ ಅಂತೂ ಸೂಪರಾಗಿ ಬಂತು. ಎಂಡಿಂಗ್ ವಿಡಿಯೋ ಕೂಡ ನಾನು ಮಾಡೋಕ್ಕಾಗಿಲ್ಲ, ಅಷ್ಟು ಲೇಟಾಗಿತ್ತು. ಕಾಸ್ಟ್ಯೂಮ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಮನೆಗೆ ಹೊರಟ್ವಿ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.